ದಿನಾಂಕ 10 ಮಾರ್ಚ್ 2024. ಎಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ಅಹಮದಾಬಾದಿಗೆ ಬಂದು ಇವತ್ತಿಗೆ 4 ದಿನ ಕಂಪ್ಲೀಟ್ ಆಯಿತು. ಪ್ಯಾರಲಲ್ಲಿ ವರ್ಕ್ ನಡೀತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇನ್ನು 1 ಡೇಲಿ ಮುಗಿಯುತ್ತೆ. ಮಂಡೇ ನೈಟ್ ಹೊರಡೋ ಪ್ಲ್ಯಾನ್ಸ್ ನಡೀತಾ ಇದೆ, ನೋಡೋಣ. ಇವತ್ತು ಆ್ಯಸ್ ಯೂಶುವಲ್ ಸಂಡೇ, ವರ್ಕಿಗೆ ರಜಾ. ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಒಂದೆರಡು ಪ್ಲೇಸ್ ತುಂಬ ಹತ್ರ ಇಲ್ಲೇ ಇದೆ. ಒಂದು ಬಂದು ಸಾಬರ್ಮತಿ ಆಶ್ರಮ ಅಂತ, ಮತ್ತು ಇನ್ನೊಂದು ಅಕ್ಷರಧಾಮ. ಇವೆರಡು ಪ್ಲೇಸಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಅಷ್ಟರಲ್ಲಿ. ಇವಾಗ ಸಿಕ್ಕಾಪಟ್ಟೆ ಬಿಸಿಲು, ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೂ ಮುಂಚೆ ಈಗ 10:15 ಆಗ್ತಾ ಬಂತು. ಟಿಫನ್ ಮಾಡಿಲ್ಲ, ಟಿಫನ್ ಮಾಡೋಣ. ಇಲ್ಲೇ ಲೋಕಲ್ ಸ್ಟ್ರೀಟ್ ಫುಡ್ ಟ್ರೈ ಮಾಡೋಣ ಅಂತ ಬನ್ನಿ ಟಿಫನ್ಗೆ ಹೋಗೋಣ. ಟಿಫನ್ಗೆ ಹೊರಡ್ತಾ ಇದ್ದೀವಿ. ಬನ್ರಿ ಟಿಫನ್ ಮಾಡ್ಕೊಂಡು ಬರೋಣ. ಇಲ್ಲಿ ಕಂಪ್ಲೀಟ್ ಹಿಂದಿ ಅಂದರೆ ಹಿಂದಿ ಮಾತಾಡಬೇಕು. ನಮ್ಮದು ಗೊತ್ತಲ್ಲ, ಅರ್ಧ ಬರ್ಧ ಏನೋ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಈಗ ಟಿಫನ್ಗೆ ಹೋಗೋ ಸಮಯ. ಇಲ್ಲೇ ಲೋಕಲ್ ಫುಡ್ಡಲ್ಲಿ ತಿನ್ನೋಣ ಅಂತ ಏನು ಚೆನ್ನಾಗಿರುತ್ತೆ ಅಂದರೆ, ಟಿಫನ್ಗೆ ಯೂಶ್ವಲಿ ಚೋಲೆ ಭಟೂರೆ ಟ್ರೈ ಮಾಡೋಣ ಅಂತ. ಬನ್ನಿ ಚೋಲೆ ಭಟೂರೆ ಟ್ರೈ ಮಾಡೋಣ. ನಾವು ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರ? भैया 1 प्लेट छोला भटूरे. ಯಾರು ಕೇಳಿಸ್ಕೊಂತಾನೆ ಇಲ್ಲ. ಫೈನಲಿ ನಮ್ಮ ಟಿಫನ್ ಬಂತು, ಚೋಲೆ ಭಟೂರೆ. ಬನ್ನಿ ಫಸ್ಟ್ ಬೈಟ್ ಹೇಗಿರುತ್ತೆ ಟ್ರೈ ಮಾಡೋಣ. ಈ ಥರ ಒಂದು ಪೂರಿ ಪೀಸ್ ತೊಗೊಂಡು, ಮೆಣಸಿನ್ಕಾಯಿ ನನಗೆ ಬೇಡಪ್ಪ, ಈ ಥರ ಚೋಲೆನ ಹಿಂಗೆ ತೊಗೊಂಡು ಸುಡ್ತಾ ಇದೆ. ಹಿಂಗೆ ತೊಗೊಂಡು ಒಂದು ಬೈಟ್ ತೊಗೊಂಡು अभी नाश्ता हो गया. वो अच्छा था. ಚೆನ್ನಾಗಿತ್ತು, ಸಖತ್ತಾಗಿತ್ತು. ನಾನು 3 ತಿಂದೆ. ಸಂಜೆವರೆಗೂ ಏನು ಮಾಡೋಣ ಅಂತ ಯೋಚನೆ ಏನು ಮಾಡಲ್ಲ, ಮನೇಲಿ ರೆಸ್ಟ್ ಮಾಡ್ತೀನಿ ಅಷ್ಟೇ ರೂಮಲ್ಲಿ. ಈ ಬಿಸಿಲಲ್ಲೆಲ್ಲ ಆಚೆ ಹೋಗ್ಬಿಟ್ರೆ ಅಷ್ಟೇ. ಸಂಜೆ ಏನೋ ಲೇಸರ್ ಶೋ ಥರ ಎಲ್ಲ ಚೆನ್ನಾಗಿರುತ್ತೆ ವಾಟ್ರದ್ದು ಅಂತ ಏನೋ ಅಂದರು. ಮಾಡೋಣ, ಸದ್ಯಕ್ಕೆ ರೆಸ್ಟ್ ಮಾಡೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಫೈನಲಿ ರೆಡಿಯಾಗಿದ್ದಾಯಿತು. ಇಲ್ಲೆಲ್ಲಿ ಹೋಗಬೇಕು ಅಂತ ಲೈಟಾಗಿ ಒಂದು 4-5 ಪ್ಲೇಸ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ, ಹತ್ರ ಇರೋದು ಸುತ್ತಮುತ್ತ. ಬೇಗ ಹೋಗ್ಬಿಟ್ಟು ಬರೋಣ ಅಂತ. ಅದರಲ್ಲಿ ಮೊದಲನೇದು ಅದಾಲಜ್ ಸ್ಟೆಪ್ವೆಲ್ ಅಂತ ಏನೋ ಒಂದು ಪ್ಲೇಸ್ ಐತೆ, ನೋಡಿದೆ. ಮತ್ತು ಒಂದು ಡೈನೋಸಾರ್ ಪಾರ್ಕ್ ಇದೆ. ಅದಾದಮೇಲೆ ದಾಂಡಿ ಕುಟೀರ್ ಅಂತ ಒಂದು ಮ್ಯೂಸಿಯಂ ಇದೆ. ಅದಾದಮೇಲೆ ಲಾಸ್ಟ್ ಅಕ್ಷರಧಾಮ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಓಲಾ ಬುಕ್ ಮಾಡಿ ಹೊರಡೋ ಸಮಯ. ಬನ್ನಿ. ಹೊರಟಿದ್ದೀನಿ. ಹೊರಡೋಕ್ಕೂ ಮುಂಚೆ ಲೈಟಾಗಿ ಯಾಕೋ ಕಾಫಿ ಕೂಡ ಅನಿಸ್ತು. ಕಾಫಿ ಕೊಟ್ಬಿಟ್ಟು ಹೊರಡ್ತೀನಿ. ನಾನಿರೋ ರೂಮ್ ಇದೆ, ಹೋಟೆಲ್ಲು ಸ್ಕೈಲಾನ್ ಅಂತ, ಚೆನ್ನಾಗಿದೆ, ರೀಸನಬಲ್ ಆಗಿದೆ. ಬನ್ನಿ ಟೈಮ್ ವೇಸ್ಟ್ ಮಾಡೋಂಗೆ ಹೊರಡೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ.
ಇವಾಗ ಚಾಲೆಂಜ್ ಏನಪ್ಪ ಅಂದರೆ ನಾನು ಹೋಗ್ಬೇಕಾಗಿರೋ ಪ್ಲೇಸಸ್ಗೆಲ್ಲ ಓಲೋ ಅವ್ನಿಗೆ ಒಪ್ಸೋದೇ ಇರೋ ಚಾಲೆಂಜು. ವೆಲ್ಕಮ್ ಬ್ಯಾಕ್. ಓಲಾ ಬುಕ್ ಆಯಿತು. ಸೊ ಇಲ್ಲಿ ಇರೋದ್ರಲ್ಲಿ ಜುಗಾಡಿ ಏನು ಮಾಡಿದೆ ಅಂತಂದರೆ ಓಲಾ ಬುಕ್ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಅವರ್ ಲೆಕ್ಕದಲ್ಲಿ ತೊಗೊಂಡು, ಸೊ 5 ಪ್ಲೇಸಲ್ಲಿ ಶಾರ್ಟ್ ಲಿಸ್ಟ್ ಮಾಡಿರೋದ್ರಲ್ಲಿ 3ನ ಕನ್ಫರ್ಮ್ ಮಾಡಿಕೊಂಡು, ಯಾಕಂದರೆ ಟೈಮ್ ಸಿಕ್ಕಾಪಡೆ ಕಡಿಮೆ ಇದೆ, 3 ಪ್ಲೇಸಸ್ನ ಕವರ್ ಮಾಡೋಣ ಅಂತ ಓಡ್ತಾ ಇದ್ದೀವಿ. ಬನ್ನಿ ಹೆಂಗಿರುತ್ತೆ ಪ್ಲೇಸಸ್ ನೋಡೋಣ. ಯೂಶಲಿ ಗುಜರಾತಲ್ಲಿ ಟ್ರಾಫಿಕ್ಕು ಬೆಂಗಳೂರು ಥರ ಇರಲ್ಲ. ಯಾಕಂತಂದರೆ ಇಲ್ಲಿ ರೋಡ್ಸೇ ಸಿಕ್ಕಾಪಟ್ಟೆ ಕ್ಲೀನು ಮತ್ತು ದೊಡ್ಡದಾಗಿದೆ. ಎಲ್ಲಿ ನೋಡಿದ್ರು 2 ಲೇನು 4 ಲೇನ್ ಎಲ್ಲ ಇದೆ. ಸೊ ಯೂಶಲಿ ಇಲ್ಲಿ ಟ್ರಾಫಿಕ್ ಆಗೋದು, ಜಾಮ್ ಆಗೋದೆಲ್ಲ ಸಿಕ್ಕಾಪಟ್ಟೆ ರೇರು. ಅಧಾಲಜ್ ಸ್ಟೆಪ್ ವೆಲ್ ಅಂತ ಈ ಪ್ಲೇಸ್ ಹೆಸರು. ಸೊ ಬನ್ನಿ ಹೋಗೋಣ. ಏನಪ್ಪ ಸ್ಟೆಪ್ ವೆಲ್ ಅಂತವ್ರೆ, ಸ್ಟೆಪ್ಪು ಇಲ್ಲ ವೆಲ್ಲು ಇಲ್ಲ ಅಂತ ಹುಡುಕ್ತಾ ಇದ್ದೆ. ಇದೇನಪ್ಪ ಇದು, ಎಲ್ಲ ಸೀನಿಯರ್ ಸಿಟಿಸನ್ನ ಮೀಟಿಂಗ್ ಮಾಡ್ತವ್ರೆ. ಅದ್ರ ಬಗ್ಗೆ ಮಾತಾಡ್ತವ್ರೆ ಇವರೆಲ್ಲ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಅಯ್ಯೋ ಏನು ಗುರು, ಸಂಡೇ ಬಂದರೆ ಈ ಪಾರ್ಟಿ ಜನ. ಫಾರಿನರ್ಸಿಗೆ 300 ರೂಪಾಯಿ, ಇಂಡಿಯನ್ ವಿಸಿಟರ್ಸ್ ಆದರೆ ಮಾತ್ರ ಗುರುವೇ 25 ರೂಪಾಯಿ. ಸ್ಟೆಪ್ ವೆಲ್ ಏನು ಸ್ಟೆಪ್ ವೆಲ್ ನಮಗೂ ಗೊತ್ತಿಲ್ಲ. ನೈಸ್. What is 108? ಪಟ ಟೈಮ್ ಕಡಿಮೆ ಇದೆ, ಮುಗಿಸ್ಕೊಂಡು ಹೊರಡೋಣ. ಯಾಕೆಂದರೆ ಇನ್ನೂ 2 ಪ್ಲೇಸಸ್ ಕವರ್ ಮಾಡಬೇಕು. ಸಿಕ್ಕಾಪಟ್ಟೆ ಜನ ಊರು ಭಾನುವಾರ ಬಂದ್ಬಿಟ್ರಂತು. ನಾನು ಬರೀ ಕರ್ನಾಟಕದಲ್ಲಿ ಈ ಥರ ಅಂತ ಅಂದ್ಕೊಂಡಿದ್ದೆ. ಈ ದೇಶದಲ್ಲಿ ಯಾವುದೇ ಜಾಗಕ್ಕೆ ಹೋದರೂ ಭಾನುವಾರ ಮನೇಲಿರೋದು ಬಿಟ್ಟು ಈ ಲೋಕಲ್ ಇರೋರೆಲ್ಲ ಯಾಕೆ ನಮ್ಮಂಥವ್ರು ಪ್ರಾಣ ತಿನ್ನೋಕೆ ಬರ್ತಾರಪ್ಪ. ಸಾರಿ ಅಕ್ಕ, ಸಾರಿ ಆಂಟಿ ಅಂತ ಮಾಡೋದು ಪಾಡ್ಯಪ್ಪ ಏನು ನೌಕರಿ. ಸೊ ಸ್ಟೆಪ್ಪಲ್ಲಿ ಮುಗಿಸ್ಕೊಂಡು ಸಾಕು. ನೋಡಿದ್ನಲ್ಲ, ಫೋಟೋ ತೊಗೊಂಡೆ. ಐ ಥಿಂಕ್ ಇಟ್ಸ್ ಎನಫ್ ಫಾರ್ ಮೀ. ಬನ್ನಿ ಹೊರಡೋಣ. ಎಲ್ಲರೂ ಫೋಟೋ ತೆಗೆಸ್ಕೊತವ್ರೆ. ನಮ್ಮ ಫೋಟೋ ತೆಗಿಯೋಕ್ಕೆ ಯಾರೂ ಇಲ್ಲ. ಏನೂ ಮಾಡೋಕ್ಕಾಗಲ್ಲ ಗುರು. ಅಯ್ಯೋ, ಏನೋ ಎಲ್ಲರೂ ಕೂತವ್ರು, ನಾವು ಕೂತ್ಕೊಂಡು 5 ನಿಮಿಷ ಎದ್ದೋಗ್ಬಿಡೋಣ. ನಮ್ಮ ಇಂಡಿಯನ್ಸ್ ಇದಕ್ಕೆ ತಾನೇ ಫೇಮಸ್ಸು. ಯಾರೋ ಒಬ್ರು ಮಾಡ್ತಾವ್ರೆ ಅಂದರೆ ನಾವು ಅದನ್ನೇ ಮಾಡ್ದೆ ಅನಿಸುತ್ತೆ. ಏನಂತೀರಾ? ಸೊ ಚೆನ್ನಾಗಿದೆ. ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫ್ಯಾಮಿಲಿ ಜೊತೆ ಒಳ್ಳೆ ಸ್ಪಾಟ್. ನೀರು ಚೆನ್ನಾಗಿದೆ. ಈ ಗ್ಯಾಪಲ್ಲಿ ಅಲ್ಲೊಬ್ಬ ಯಾರೋ ಕನ್ನಡದವನು ಬೇರೆ ಸಿಗ್ದ. ಕನ್ನಡ ಕೇಳಿ ಕಿವಿ ಪಾವನ ಆಗೋಯ್ತು. ಈ ಗ್ಯಾಪಲ್ಲಿ ಅವ್ನು ಯಾರೋ ಒಬ್ಬ ಕನ್ನಡದವನು ಬೇರೆ ಸಿಗ್ದ.
ನಾನು ಎಲ್ಲೋ ಈ ವಾಯ್ಸು ಈ ಭಾಷೆ ಕೇಳಿದ್ದೀನಲ್ಲ ಅಂತ ಅನಿಸ್ತಾ ತಿರುಗಿ ನೋಡಿದ್ರೆ ಕನ್ನಡದವನು ಭಾಷೆ ಕೇಳಿ ಖುಷಿಯಾಗೋಯ್ತು. ನಾನೇ ಹೋಗಿ ಮಾತಾಡಿಸ್ಬಿಟ್ಟೆ. ಅವನು ಬೆಂಗಳೂರವನಂತೆ. ಅವರು ರಜಕ್ಕೋಸ್ಕರ ಬಂದಿದ್ದಾರೆ, ನಾನು ಕೆಲಸಕ್ಕೋಸ್ಕರ ಬಂದು ರಜದಲ್ಲಿದ್ದೀನಿ, ಎಂಜಾಯ್ ಮಾಡ್ತಾಯಿದ್ದೀನಿ. ಸರಿ ಬನ್ನಿ ಹೊರಡೋಣ. आप कितना बोला? ಹಣ್ಣು ತೊಗೊಂಡು ತಿನ್ಕೊಂಡು ಹೊರಡೋ ಸಮಯ. ನಮ್ಮ ಕ್ಯಾಬ್ ಇಲ್ಲಿದೆ, ವೆಯ್ಟ್ ಮಾಡ್ತಾಯಿದ್ದೀವಿ. ಹೊರಟ್ಬಿಡೋಣ ಟೈಮ್ ವೇಸ್ಟ್ ಮಾಡ್ದಂಗೆ. ಚಲೋ. ಸೊ ಪಾರ್ಕ್ದು ಟಿಕೆಟ್ ತೊಗೊಂಡಿದ್ದಾಯಿತು. ಈಗ ಒಳಗಡೆ ಹೋಗೋ ಸಮಯ. ಬನ್ನಿರಿ ಹೋಗೋಣ. ಸೊ ಡೈನೋಸರ್ ಪಾರ್ಕಿಗೆ ಎಂಟ್ರಿ. ಇಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದು ಇರೋ ಬರೋರೆಲ್ಲ ನನ್ನೇ ನೋಡ್ತಾವ್ರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ಬನ್ನಿರಿ ಹೋಗೋಣ. ದೊಡ್ಡಕರು ಡೈನೋಸಾರಸ್ ಕತೆ. ಬನ್ನಿರಿ ಹೋಗೋಣ. ಎವಲ್ಯೂಷನ್ ಆಫ್ ಡೈನೋಸಾರಸ್. ಓಕೆ, ಹಿಂಗೆಲ್ಲ ಇದ್ದು ಹಿಂಗೆಲ್ಲ ಆಗಿ ಪಾಪ ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಡುತ್ತೆ. ಇಲ್ಲೈತೆ ನೋಡ್ರಿ ಡೈನೋಸಾರಸ್. ಇದಕ್ಕೆಲ್ಲ ಮಕ್ಕಳು ಕರ್ಕೊಂಬರ್ಬೇಕು. ನಾನು ಬಂದು ಏನು ಗುರು ಮಾಡೋಣ. ಬನ್ನಿರಿ ಪರವಾಗಿಲ್ಲ. ಇಂಥ ಜಾಗಕ್ಕೆಲ್ಲ ಚಿಕ್ಕ ಚಿಕ್ಕ ಮಕ್ಳನ್ನ ಕರ್ಕೊಂಬಂದರೆ ಖುಷಿ ಪಡ್ತಾರೆ. ನಮ್ಮಂಥವ್ರು ಕರ್ಕೊಂಬಂದರೆ ಏನು ಮಾಡ್ತಾರೆ, ಸುಮ್ಮನೆ ನೋಡ್ಕೊಂಡು ಒಯ್ತಾರೆ. ಬಂದ್ಬಿಟ್ಟಿದ್ದೀನಿ, 30 ರೂಪಾಯಿ ಟಿಕೆಟು ತೊಗೊಂಡ್ಬಿಟ್ಟಿದ್ದೀನಿ, ವೇಸ್ಟ್ ಮಾಡ್ದಂಗೆ. ಪೂರ್ತಿ ಪೈಸಾ ವಸೂಲು ಮಾಡೋಣ. ಬನ್ನಿರಿ, ನಿಮಗೂ ಡೈನೋಸಾರಸ್ ತೋರಿಸ್ತೀನಿ. ಅಲ್ಲೈತೆ ಒಂದು ದೊಡ್ಡ ಡೈನೋಸಾರಸ್ಸು. ಇಲ್ಲಿ ಡೈನೋಸಾರಸ್ಸು, ಡೈನೋಸಾರ್. ನೋಡಿ ಖುಷಿ. ಈ ಡೈನೋಸಾರ್ಗಳ ಮಧ್ಯ ಇಲ್ಲಿ ಒಂದೇ ಒಂದು ನವಿಲಿದೆ ನೋಡ್ರಿ. ಆರ್ಟಿಫಿಷಿಯಲ್ ಡೈನೋಸಾರ್ಗಳ ಮಧ್ಯ ಜೊತೆ ನ್ಯಾಚುರಲ್ ನವಿಲು ಐತೆ. ದೊಡ್ಡ ಡೈನೋಸಾರಸ್. ವಾ 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 ವಾ, ಏನು ನ್ಯಾಚುರಲ್ ಬ್ಯೂಟಿ ಗುರು ಇದು. ಸೂಪರ್. ನಮಗೋಸ್ಕರನೇ ಪೋಸ್ಟ್ ಕೊಡ್ತಿರೋ ಥರ ಆಯಿತು. ಸರಿ, ನೈಸ್. ನಮ್ಮ ಬ್ರದರ್ಸ್ ಇಲ್ಲೇ ಇದ್ದಾರೆ ನೋಡ್ರಿ. ಎಲ್ಲಿಗೋದ್ರೂ ನಮ್ಮ ಬ್ರದರ್ಸ್ ಮಾತ್ರ ನಮ್ಮನ್ನು ಬಿಡೋದೇ ಇಲ್ಲ. ಸೇ ಹಾಯ್ ಟು ಮೈ ಬ್ರದರ್. ಅಯ್ಯಪ್ಪ, ನಾನೇ ಹೆದರ್ಕೊಂಬಿಟ್ಟೆ ಕಣೋ. ಫಸ್ಟ್ ಟೈಮ್ ಕೋತಿ ನೋಡಿ ಹೆದರ್ಕೊಂಡಿದ್ದು ನಾನು. ಫಸ್ಟ್ ಟೈಮ್ ಇವರು ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ಗಳು ಅವ್ರೆ. ಯಾರಿಲ್ರಿ? ಮಂಕೀಸ್. ನಮ್ಮ ಮನೇಲಿ ನಾನು ಒಂದೊಂದು ಟೈಮ್ ಹಾಗೆ ಕರೆಯೋದು. ಈ ಡೈನೋಸಾರ್ಗಳ ಮಧ್ಯ ನಮ್ಮ ಪೂರ್ವಜರಿಕರು ಬೇರೆ ಸಿಕ್ಕಿದ್ರಪ್ಪ. ಎವಲ್ಯೂಷನ್ ಆಫ್ ಮ್ಯಾನ್. ನಾವು ಎಲ್ಲ ಒಂದಾನೊಂದು ಕಾಲದಲ್ಲಿ ಈ ಥರ ಇದ್ದು ಈ ಥರ ಆಗಿರೋರೆ ಅಂತ ಹೇಳ್ತಾ, ಇಲ್ಲಿ ನಾನು ನೋಡಿ ಎಂಜಾಯ್ ಮಾಡೋವಂಥದ್ದು ಏನು ಅಷ್ಟೊಂದಿಲ್ಲ. ನೋಡ್ಬಿಟ್ಟು ಹೋಯ್ತಾ ಇರೋದಷ್ಟೇ. ಎಲ್ಲ ಡೈನೋಸಾರ್ ಆರ್ಟಿಫಿಷಿಯಲ್
ಅಷ್ಟೇ. ನೋಡಿ ಈ ಗ್ಯಾಪಲ್ಲಿ ಇಲ್ಲೊಂದು ಸಿಂಹ 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 ಅಲ್ಲಿ ನೋಡ್ರಿ, ಅಲ್ಲೊಂದು ಐತಿ, ಹೆಂಗೈತಿ. ಸೊ ಇಷ್ಟು ನೋಡ್ಕೊತ ಡೈನೋಸಾರಸ್ ಪಾರ್ಕ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಅಂತ ನೋಡೋಣ. ಸೊ ನಾನು ಒಯ್ತಾ ಇರೋ ಕ್ಯಾಬ್ ಡ್ರೈವರ್ ಅಡ್ರೆಸ್ನ ತೋರಿಸಿದ್ದೀನಿ. ನೀವೇನಾದರೂ ಗುಜರಾತಿಗೆ ಬಂದು ಅಹಮದಾಬಾದಿಗೆ ಬಂದು ಅದರಲ್ಲಿ ಗಾಂಧಿನಗರ ಹತ್ರ ಇದ್ದರೆ ಖಂಡಿತ ಇವ್ರಿಗೆ ಕಾಲ್ ಮಾಡಿ. ತುಂಬ ನೆಗೋಸಿಯೇಟ್ ಮಾಡಲಿಲ್ಲ ನಾನು, ಯಾಕಂದರೆ ಪಾಪ ಅವ್ರು ಕೇಳಿದ್ದೆ ಕಡಿಮೆ. ಸೊ ಜೈ ಅಂತ ಹೊರಟೆ. ಅಜ್ಜಿ ಲೇಸ್ ಬೇರೆ ಕಿತ್ತೋಯ್ತು, ಇರ್ಬೋದು ಕಟ್ಕೊಳ್ಳೋ. ಸೊ ಬಂಧುಗಳೇ, ಇಂದ್ರಡ ಡೈನೋಸಾರ್ ಪಾರ್ಕ್ನ ನೋಡಿಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಸೀದಾ ಅಕ್ಷರಧಾಮಗೆ ಹೋಗೋಣ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ. ಸೊ ಅಲ್ಲೇನೋ ಲೇಸರ್ ಶೋನೋ, ಲೈಟ್ ಶೋನೋ, ವಾಟ್ರು ಲೇಸರ್ಲ ಏನೋ ನಡೆಯುತ್ತಂತೆ. ಸೊ ಅದನ್ನು ನೋಡಿಕೊಂಡು ವಾಪಸ್ ರೂಮ್ಗೆ ಹೋಗೋಣ. ಡೈನೋಸಾರ್ ಪಾರ್ಕ್ ಮುಗೀತು, ಇವಾಗ ಅಕ್ಷರಧಾಮ ಕಡೆ ಹೋಗ್ತಾ ಇದ್ದೀವಿ. ಭಯ್ಯ ಆಪ್ಕಾ ನಾಮ್ ಕ್ಯಾ ಭಯ್ಯ? ಓಕೆ, ನಮ್ಮ ಜೊತೆ ಇದ್ದಾರೆ, ತುಂಬ ರೀಸನಬಲ್ ಪ್ರೈಸ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಈ ಅವ್ರದ್ದು ನಂಬರ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಅಕ್ಷರಧಾಮ ಮುಗಿಸ್ಕೊಂಡು ಪಟ್ಟಣಗೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ನಾಳೆ ತುಂಬ ಕೆಲಸ ಇದೆ. ಸೊ ಬನ್ನಿ ಅಕ್ಷರಧಾಮ ಕಡೆ ಓಡೋಣ. ಸೊ ಅಕ್ಷರಧಾಮ ಇಲ್ಲಿದೆ, ಇಲ್ಲಿ ಹೋದೇ ಹಿಂಸೆ. ಈಗ ಫೋನ್ ಅಲೋ ಇಲ್ವಂತೆ, ಫೋನ್ನ ಲಗೇಜ್ಗೆ ಹಾಕ್ಬಿಟ್ಟು ಓಡಬೇಕು. ಸೊ ಟೈಮ್ ಬೇರೆ ಆಗ್ತಾಯಿದೆ, ಆಮೇಲೆ ಸಿಗ್ತೀನಿ. ಸೊ ಇಲ್ಲಿ ಮೊಬೈಲ್ ಡೆಪಾಸಿಟ್ ಮಾಡಿ ಹೋಗ್ಬೇಕು, ಬನ್ನಿರಿ. ಸೊ ಮೊಬೈಲ್ನ ವಾಪಸ್ ತೊಗೊಂಡು ಒಂದು ಫೋಟೋ ಬೇರೆ ತೊಗೊಂಡೆ, ಫೋಟೋ ತೋರಿಸ್ತೀನಿ ಆಮೇಲೆ. 150 ರೂಪಾಯಿ ಅದಕ್ಕೆ. ಮುಗೀತು. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನಾನು ನೋಡಿದ ಆಗ್ಲಿಂದ ಪ್ಲೇಸಲ್ಲಿ ದ ಬೆಸ್ಟ್ ಒನ್ ಅಂದರೆ ಇದೆ, ಅಕ್ಷರಧಾಮ. ಸ್ವಾಮಿ ನಾರಾಯಣ ಅವ್ರದ್ದು ಕಂಪ್ಲೀಟ್ ಬರ್ತಿಂದ ಹಿಡಿದು ಡೆತ್ವರೆಗೂ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ. ಮತ್ತು ಅವ್ರದ್ದು ಮಂದಿರ ಇದು ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಫೋನ್ ಅಲೋ ಇಲ್ಲ, ಅದಕ್ಕೋಸ್ಕರ. ಅಕ್ಷರಧಾಮ ಮುಗಿಸ್ಕೊಂಡು ಕ್ಲೀನಾಗೆ ರ್ಯಾಪಿಡೋ ಬುಕ್ ಮಾಡಿದೆ ಗಾಡಿ. 50 ರೂಪಾಯಿ ತೊಗೊಂಡ ಅಷ್ಟೇ. ಫೈನಲಿ ಎಲ್ಲ ಕಡೆ ಟ್ರಿಪ್ಪು ಮುಗೀತು. ಟ್ರಿಪ್ಪಲ್ಲ, ಚಿಕ್ಕ ಟ್ರಿಪ್. ಎಲ್ಲ ಪ್ಲೇಸಸ್ಸು ನೋಡಿಕೊಂಡು ವಾಪಸ್ ಬ್ಯಾಕ್ ಟು ರೂಮ್. ಸಖತ್ತಾಗಿತ್ತು ಮಾತ್ರ. ಫೋಟೋ ತೊಗೊಂಡು ಹೋಗ್ತಾ ಇದ್ದೀನಿ. ಅಕ್ಷರಧಾಮ್ ಸಖತ್ತಾಗಿತ್ತು. ಸೊ ಅಲ್ಲಿಗೆ ಫೋನೆಲ್ಲ ಅಲೋ ಇರಲಿಲ್ಲ. ಫೋನ್ ಅಲೋ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಆರಾಮಾಗಿರು. ಫೋಟೋ ತಗೊಳಂಗಿಲ್ಲ, ವೀಡಿಯೋ ತಗೊಳಂಗಿಲ್ಲ, ಯಾರ್ದು ಕಾಲ್ ಬರಲ್ಲ. ಹೋದ್ವಾ, ನೆಮ್ಮದಿಯಾಗಿ ನೋಡ್ಕೊಂಡ್ವಾ, ಬಂದ್ವಾ ಅಂತ ಒಳ್ಳೆ ಟೈಮ್ ಪಾಸ್ ಆಯಿತು. ಸೊ ಹೋಗಿ ಫ್ರೆಶಪ್ ಆಗ್ತೀವಿ. ಬಾಯ್. ಕಂಪ್ಲೀಟ್ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್.